ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆ್ಯಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದು ಯುಗಾದಿ ಹಬ್ಬದ ಹಿಂದಿನದು ಅಂದರೆ ಅಡ್ವಾನ್ಸ್ ವಿಶ್ ಮಾಡಿದ್ದೀವಿ ಅಂತ ಅಂದ್ಕೊಂಡು ಅಡ್ವಾನ್ಸೇ ಮಾಡಿರೋದು. ಓಕೆ. ಆ್ಯಂಡ್ ನಾನೀಗ ಇದ್ದೀನಿ ನಮ್ಮ ಅಜ್ಜಿ ಮನೆಗೆ ಬಾಳೆಹಣ್ಣೆ ಬರುತ್ತಲ್ವ. ಸೊ ಬರ್ತಾ ಗಾಡೀಲಿ ಹಿಂಗೆ ಮಾಡಬೇಕಾದ್ರೆ ಹಿಂಗೆ ಮಳೆ ಬಂದುಬಿಟ್ಟು ಹಿಂಗೆ ನಂದೋಗ್ಬಿಟ್ಟು ಅದಕ್ಕೆ ಬಂದು ತಲೆ ಆರಿಸ್ಕೊಳ್ತಾ ಕೊಡ್ತೀನಿ. ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ನಾನು ತೋರಿಸ್ತೀನಿ. ಏನದು ಪುಳಿಯೋಗರೆ ಮಾಡ್ಕೊಡ್ತಾ ಇದ್ದಾರೆ. ಪುಳಿಯೋಗರೆ ಗಜ್ಜು ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆ ಪುಳಿಯೋಗರೆ ಗಜ್ಜು ಮಾಡ್ತಾರೆ ಅಂತ ನಾವಿನ್ನೂ ಹೋಗಿ ಸಾಮಾನು ತೊಗೊಂಡು ಹೋಗಿದ್ದು. ನಮ್ಮನೆಯಲ್ಲೂ ಬಟ್ಟೆ ಇಟ್ಟಿದ್ದಾರೆ. ಕಡಲೆ ಬೀಜ ಅವ್ರಿಗೆ ಅಂತ ಇದ್ದಾರೆ. ಇವರು ಬೆಳ್ಳುಳ್ಳಿ ಕುಟ್ಕೊಡ್ತಾ ಇದ್ದಾರೆ. ಮತ್ತೆ ಇವರು ಶಿವನಂಜಪ್ಪ, ಇವರು ದೇವಿರಮ್ಮ. ಯಾರು ಇಲ್ಲ, ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇಬ್ರು ಸೇರ್ಕೊಂಡು ಸೋಪ್ ಬಿಡಿಸ್ತಾ ಇದ್ದಾರೆ. ನೀನು ಹೆಲ್ಪ್ ಮಾಡೋದು ಬಿಟ್ಟು ವಿಡಿಯೋ ಮಾಡ್ತಿದ್ಯಾ ಅಂತ ಬೈಬಿಡಿ. ಗೊತ್ತಾ ನಿಮ್ಮ ಮನದಾಳದ ಮಾತು ಇವಳ ನಮ್ಮಮ್ಮ ನಂಗೆ ಎಂತ ಕಾಸು ಕೊಡ್ತೈತೆ ಗೊತ್ತಾ? ಏನ್ ತಗೊಂಡಿದ್ದೀನಿ ನೋಡಿ, ವಿಮಲ್ಲು ಚೈನಿ. ಆ್ಯಕ್ಚುಲಿ ಇದು ನನಗಲ್ಲ, ನಾನು ಕೆಲಸ ಮಾಡ್ತಿದ್ದಾರಲ್ಲ ಅವರಿಗೆ ನಮ್ಮ ಮಾವ ತೊಗೊಂಡು ಬಂದು, ಸೊ ಅದನ್ನ ತೊಗೊಂಡು ಹೋಗ್ತಾಯಿದ್ದೀನಿ. ಶುಂಠಿ ಹಾಕ್ತಾ ಇದ್ದಾರೆ. ಅಮ್ಮ ಶುಂಠಿ ಎಷ್ಟು ತಿಂಗಳು ಬೆಳೆ ನಮ್ಮ? 5 ತಿಂಗಳು 6 ತಿಂಗಳಂತೆ. ನಮ್ಮ ಆಫೀಸಲ್ಲಿ ನನ್ನ ಕ್ವಶನ್ ಕೇಳಿದರು. ನಾನು ರೈತರ ಮನೆ ಮಗಳು ಅಂದಿದ್ದಕ್ಕೆ ಭತ್ತ ಎಷ್ಟು ತಿಂಗಳು ಬೆಳೆ ಅಕ್ಕಿ ಬೆಳೆಯೋದು ಅಂತ. ನಾನಿದ್ದವಳು 6 ತಿಂಗಳು ಬೆಳೆ ಅಂದೆ. ಫುಲ್ಲು ಬಿದ್ದು ನಕ್ಕಿದ್ರು. ಏನಕ್ಕೆ ಅಂದರೆ ಅದು 3 ತಿಂಗಳು ಬೆಳೆ ಅಂತೆ, 3-4 ತಿಂಗಳು ಬೆಳೆ. ನಾನೇನಂತ ಲೆಕ್ಕ ತಗೊಂಡೆ ಅಂತ ಅಂದರೆ, ಈ ಕ್ಯಾಮ್ರಾ ನೋಡಿದರೆ ಬಿದ್ದೋಯ್ತೀನಿ, ಅದಕ್ಕೆ ನಾನು ನೋಡ್ಕೊಂಡು ಹೇಳ್ತಿದ್ದೀನಿ. ಅದು ನಾವು ಕೆಲಸ ಸ್ಟಾರ್ಟ್ ಮಾಡಿ ಅದನ್ನ ಹಾಗೆ ಎಲ್ಲ ಹಾಕಿ ಟೈಮಿಂಗ್ಸ್ ತಗೊಳುತ್ತಲ್ಲ, ಆ ಟೈಮಿಂಗ್ಸ್ ಹೇಳಿದೆ. ಅದು ನೋಡಿದ್ರೆ ಜಾಸ್ತಿ ಟೈಮಿಂಗ್ಸ್ ಆಗಿಬಿಟ್ಟೈತೆ. ಮಿಶು ಅವರು ತರಕಾರಿ ತಗೋತಾ ಇದ್ದಾರೆ. ತರಕಾರಿ ಮಾಡಿ ಬೇರೆ ಬ್ಯಾಗ್ರೌಂಡಲ್ಲಿ ನೋಡ್ತೈತೆ. ಏನು ಮಧ್ಯೆ ಈ ಉಬ್ಬುತ್ತಿ ಗಟ್ಟಿ ಯಾಕೆ? ಸುಣ್ಣ ಇದಕ್ಕೆ ಯೂಸ್ ಮಾಡ್ತಾರಾ? ಆ ಸುಣ್ಣನಾ? ಓ, ನಿನ್ನ ಚಿಕ್ಕ ಮೀನಿದಾವೆ. ಇದು ಮೀನಾ ಅಥವಾ ಏನಾರು ಹುಳನಾ? ಇದು ಸೀಗಡಿ ಅಂತೆ. ಮೀನಲ್ಲ ಎಷ್ಟೊಂದು ವೆರೈಟಿ ಅವೆ. ಉದ್ದಕ್ಕೂ ಮಾಡ್ತಿದ್ರೇನು? ಬದನೆಕಾಯಿಲ್ಲ ಇನ್ನೊಂದು ಹೆಸರು ಐತೆ ಇದಕ್ಕೆ. ಇಂಗ್ಲೀಷ್ ಕನ್ನಡದಲ್ಲೇನೆ. ಅಮ್ಮ ಇದೇನು ಬದನೆಕಾಯಿ? ಮುಳುಗಾಯಿ ಅಂತಾರೆ. ಇದು ಮುಳುಗಾಯ, ಮತ್ತಿದು ಕನ್ಫ್ಯೂಷನ್ ಮಾಡ್ತಾರೆ. ನನಗೆ ಏನು ಕರೆಕ್ಟಾಗಿ ಹೆಸರು ಹೇಳ್ಕೊಡಲ್ಲ. ಅಕ್ಕ ಬೆಳಗ್ಗೆ ತಲೆ ಬರ್ತಾಳೆ. ಅಮ್ಮ ಬೈತೈತೆ ನನಗೆ ಲೇಟಾಗಿ ಎದ್ದಿದ್ದೀನಿ ಅಂತ. ಅದಕ್ಕೆ ಏನೋ ಕೆಲಸ ಮಾಡ್ಬಿಡೋದು, ನಾನೇ ಮಾಡ್ಕೋತೀನಿ ಅಂದಿದ್ದಾರೆ. ಸೊ ಅದಕ್ಕೆ ನಾನು ಅದಮ್ಮ ಕುತ್ಕೊಂಡು ಹೋಗ್ತೀನಿ. ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಂಡು ಟೀ ಕುಡಿತಾ ಇದ್ದೀನಿ. ನಮ್ಮಮ್ಮ ಬೈಕಂಡು ಕೆಲಸ ಮಾಡ್ತೈತೆ. ಇವ್ ನೋಡಿ ಅಕ್ಕ, 1 ನಿಮಿಷ ತಿರ್ಗೈಯಲ್ಲಿ. ಅಕ್ಕ ಎಷ್ಟು ಎಕ್ಸ್ಪರ್ಟ್ ಅಂದರೆ ಕರ್ಚೀಫು ಕ್ಲಿಪ್ನ 2 ಶರ್ಟಿಗೆ ಸಿಗಿಸ್ಕೊಂಡು ಇವಳು ನೋಡಿ ಈಗ ಎದ್ಬಿಟ್ಟು ಬಂದು ಮಕ್ಕ ನೋಡ್ತಾವಳೆ. ಅವಳು ಅಷ್ಟೇ. ನಾನಿದ್ದು ಬಂದು ಟೀ ಕುಡಿತಾ ಇದ್ದೀನಿ. ನನಗೆ ಸ್ನಾನ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಲ್ಲ ಅಂದರೆ ನಮ್ಮಮ್ಮ ಹುಟ್ಟಿಲ್ಲ ಅನ್ನಿಸ್ತದೆ. ನೀರು ಪಾತ್ರೆ ತೊಳಿ. ದೇವ್ರ ಮನೆ ಕ್ಲೀನ್ ಏನು ಮಾಡ್ಕತ್ತಿ ಅಂದರೆ ನಾನು ತೊಳಿತೀನಿ. ಒಗ್ಗಲ್ಲಿ ಥ್ಯಾಂಕ್ ಯು. ನಮ್ಮ ದೇವ್ರಂಗೆ ಕೂತ್ಕೊಳ್ತೈತಿ. ನೋಡಿ ನಮ್ಮಮ್ಮ ಮೊರಕ ಬಿತ್ತಿರ್ತದೆ ಅಂತ ಬೈಸ್ಕೊಂಡು ಮನೆ ಮರಿದಿಲ್ಲ ಅಂತ ಕಿಸಿ ತರ್ತೀವಿ ಅಷ್ಟೇ. ಅವಳು ಅಷ್ಟೇ. ಈಗ ಹೋದ್ರೆ ಅವರಮ್ಮ ಮೆಡ್ ತಗೊಂಡು ಆಗ್ತದೆ, ಆದ್ರೆ ಕಿಸಿ ತಡೆಯಲ್ಲಿ ನಿಂತ್ಕೊಂಡು. ಇವಳೆಂತೂ 3 ಬಿಟ್ಟವಳು ನೋಡಿ. ಕ್ಲಿಪ್ ಹೆಂಗೆ ಸಿಗಿಸ್ಕೊಂಡವಳು. ಏನು ಬೇಕೆ?
ಎಲ್ಲನೂ ರೆಡಿ ಮಾಡಿದ್ವಿ ಆ್ಯಂಡ್ ಪೂಜೆ ಆಯಿತು ಹಬ್ಬದ್ದು. ಅಲ್ಲೋಗಿ ನಮ್ಮ ತಾತಂಗೆ ಬಟ್ಟೆ ಇರ್ತೀವಲ್ಲ ಅಲ್ಲಿ ಪೂಜೆ ಮಾಡಬೇಕು. ಆ್ಯಂಡ್ ನಾನು ಎಲ್ಲಿದ್ದೀನಿ, ವಡೆ ಬೇಯಿಸೋ ಕೊಡ್ತವ್ರೆ. ಬೇಯಿಸೋದಲ್ಲ ರುಬ್ಬೇಕು, ಗೊತ್ತು ಹೆಂಗಾಗ್ತೆ. ಇವರೆಲ್ಲ ರೆಡಿ ಮಾಡಿಬಿಟ್ಟು ಕೂರೋದಲ್ಲಿ ಅಂತ ನೋಡ್ತವ್ರೆ. ಇವ್ರು ಬರ್ತಾವ್ರೆ. ಇವರು ನಮ್ಮ ಅತ್ತೆ, ಕರ್ನತ್ತೆ. ಇನ್ನು ನಾನು, ಇವರು ಮಲ್ಲಮ್ಮ. ನೆಕ್ಸ್ಟ್ ಇಲ್ಲೇನು ಮಾಡ್ತಾರೆ, ಇಲ್ಲಿ ಒಡೆಗೆಲ್ಲ ಕಲಿಸಿಟ್ಟಿದ್ದಾರೆ. ಸಾಂಬಾರ್ ಕಾಯ್ತಾ ಇದೆ. ಇದು ಕೋಸಂಬರಿಗೆ. ಆ್ಯಂಡ್ ಕೋಸಂಬರಿಗೆಲ್ಲ ಇವರು ರೆಡಿ ಮಾಡ್ತಾ ಇದ್ದಾರೆ. ಯಶೋದ ಅವರು, ಇದು ನಮ್ಮ ಅಜ್ಜಿ, ಇದು ಕುಸುಮಜ್ಜಿ, ಇವರೇ ನಮ್ಮ ತಾತ. ಇವ್ರಿಗೆ ಬಟ್ಟೆ ಇಕ್ತಿರೋದು. ಹಿಂಗೆ ತೋರಿಸ್ತಾ ಇದ್ದೀನಿ ನೋಡಿ, ಹಿಂಗೆ ನೋಡಿ ಹೆಂಗೆ ಎಬ್ಬಿಸ್ತೀನಿ. ರಾಮು ಥೂ ಅಂತಾನೆ. ಗಾನ ಆಗ್ಬೇಕಲ್ಲ. ಇವರು ವಡೆ ಬೇಯಿಸ್ತಾ ಇದ್ದಾರೆ. ವಡೆ ಇವರು ಅಷ್ಟೇ ತಟ್ಟಿ ಹಾಕ್ತಾ ಇದ್ದಾರೆ. ಎಷ್ಟು ವೆರೈಟಿ ಅಡುಗೆ ಮಾಡಿದ್ದಾರೆ. ನಮಸ್ಕಾರ ಕರೋಮಿ. ನಾನು ಕಳಿಸ್ತೀನಿ, ನೀವು ಕಳಿಸ್ತೀನಿ. ಸದಾ ಶಿವ ಶಂಕರಗೆ ಮಶಣದಳು ಮನ ಮಾಡಿದ ದೇವಗೆ ಪಣಯಳು ಭಾಷ್ಮವ ಧರಿಸಿದಗೆ, ಅಮಯ್ಯಳು ಭಾಷ್ಮವ ಧರಿಸಿದಗೆ, ಆರತಿ ಬೆಳಗಿರಿಯ ಕಂಡ ಗುರುವಿಗೆ, ಪಾರ್ವತ ದೇವಿಯ ರಮಣನಿಗೆ, ಮೂರು ಲೋಕಕ್ಕೆ ಕಾರಣಕರ್ತಂ ಸಾಂಬ ಸದಾ ಶಿವ ಶಂಕರಗೆ, ನಮ್ಮ ಸಾಂಬ ಸದಾ ಶಿವ ಶಂಕರಗೆ, ಈಶ್ವರ ಭಕ್ತಿಯ ಶಾಶ್ವತಗೊಳಿಸುತ್ತ ವಿಶ್ವಗೆ ಗುರುವಾಗಿರ್ಪರಿಗೆ, ವಿಶ್ವನಾಥನೋಳುದ್ಭವಿಸಿದ ಮಹಾ ವಿಶ್ರಿತ ವಿಶ್ವರಾಜ್ಯರಿಗೆ, ಮಂಗಳಮಯ ಮಹಾಲಿಂಗೋದ್ಭವರಿಗೆ ಮಂಗಳವೆನ್ನಿರಿ ಸಂಘದಲ್ಲಿ, ಅಂಗಜ ಭಂಗ ಶಿವಾಂಗ ಸಂಗ ಗುರು ಲಿಂಗ ಜಂಗಮಾಚಾರ್ಯರಿಗೆ, ಈಶ್ವರ ಭಕ್ತಿಯ ಶಾಶ್ವತ. ಇವ್ರು ಇಲ್ಲಿ ನೋಡಿ ಎಲೆ ಊಟ ನಮ್ಮನ್ನ ಬಿಟ್ಟು ಊಟ ತಿನ್ಬಿಟ್ಟು ಎಲೆ ಹಾಕತ್ತವ್ರ ಆಲೆ. ಇವರು ಅಜ್ಜಿನೂ ಅಷ್ಟೇ ನನ್ನ ಬಿಟ್ಟು ಊಟ ಮಾಡಿದ್ದು. ನಾನಿನ್ನೂ ಊಟ ಮಾಡಿಲ್ಲ. ಹಸು ಆಗ್ತಿಲ್ಲ, ಸುಸ್ತಾಗ್ತಿದೆ ತುಂಬ. ಪಿಯಾ ನೋಡು ಬಕಾಸುರಿ ಅಕ್ಕ ಅಂತ ಅಂದಿಲ್ಲ, ಹೊಟ್ಟೋದ್ಲು ತಿನ್ನಕ್ಕೆ. ಯಾರು ನೀನು? ಅವ್ರು ನೋಡಿ ಮಕ್ಕ ಮುಚ್ಕೊಂಡು ಇವ್ರು ಊಟ ಕೊಡ್ತಾರೆ. ಇಲ್ಲಿ ಫ್ಯಾನ್ ಹಾಕೊಂಡು ಕೂತ್ಕೊಂಡಿದ್ರು ಆ ಕಡೆ ಸೈಡು. ಅಲ್ಲೆಲ್ಲ ಕೂತಿದ್ರು. ಹೀಗೆಲ್ಲ ಹೊರಟೋಗಿದ್ದಾರೆ. ಅಯ್ಯಪ್ಪ, ನಾನು ಹಿಂಗೆ ಬಿಟ್ಟರೆ ಹಿಂಗೆ ಮಲ್ಕೊಂಡ್ಬಿಡ್ತೀನಿಲ್ಲ. ಇನ್ನೊಂದು ಸ್ವಲ್ಪ ಕ್ಲೀನಿಗಿದೆ ಮಾಡಿ ಮುಗಿಸಿ ಫುಲ್ ನಿದ್ದೆ ಹೊಡಿತೀನಿ. ನಾಳೆ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗ್ಬೇಕು ಅನ್ಸುತ್ತೆ. ಜೀವನ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹಿಂಗಾಗ್ಬಿಟ್ಟೆ, ಏನು ಮಾಡೋದು. ಬಟ್ ಇಟ್ಸ್ ಓಕೆ. ಇವ್ರು ನೋಡಿ ಫುಲ್ಲು 190 ಫುಲ್ ಪಾರ್ಟಿ ಹಾಗೆ ಅಷ್ಟೇ.